ಮಾವ ಮಾವ ಬಾ ಭಾರತಿ. ಮಾವ ಬಾ. ನಿಮ್ ಹತ್ರ ಒಂದು ಸಹಾಯ ಕೇಳಬೇಕು ಅಂತ ಬಂದಿದ್ದೀನಿ. ಅಂದು ನನ್ನತ್ತೆ ಅಂದರೆ ನಿನ್ನ ತಾಯಿ ಈ ವೈಭವವನ್ನು ತೊರೆದು ತಿರುಪತಿ ಹಿಂದೆ ಹೋಗಿ ಬಡತನದಲ್ಲಿ ಬಳಲುತ್ತಿರಲು ಇಂದು ನಿನ್ನನ್ನು ನನ್ನ ಮನೆಗೆ ಕಳಿಸಲು ಕಾರಣವೇನು? ಮಾವ, ನನ್ನ ತಂದೆ ತಾಯಿಗೆ ತುಂಬಾ ಹುಷಾರಿಲ್ಲ. ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದೀನಿ. ನನಗೆ ಸ್ವಲ್ಪ ಹಣ ಬೇಕಿತ್ತು. ಅದಕ್ಕೆ ಈ ಮನೆ ಕಾಗದ ಪತ್ರ ತಗೊಂಡು ನಂಗೆ ಹಣ ಕೊಡಿ. ಮನೆಯನ್ನ ಒತ್ತೆ ಇಟ್ಟುಕೊಂಡು ಹಣ ಕೊಡಲಾರೆ. ಕೊಟ್ಟರೆ ಸಮಾಜ ಏನನ್ನಬಹುದು? ಅಂದು 20 ವರ್ಷಗಳ ಹಿಂದೆ ನಮ್ಮ ತಂದೆ ಎಷ್ಟು ಹೇಳಿದ್ರು ನಿಮ್ಮ ತಾಯಿ ಕೇಳದೆ ಬಡವನನ್ನ ಪ್ರೀತಿಸಿ ಮದುವೆಯಾಗಿ ಅವಮಾನ ಮಾಡಿದವಳಿಗೆ ಹಣ ಕೊಡಬಾರದು. ಆದ್ರೂ ಕೊಡ್ತೀನಿ, ನೀನು ನನ್ನ ಮಾತಿಗೆ ಒಪ್ಪಿದರೆ ಮಾತ್ರ. ಅದೇನಂತ ಹೇಳಿ ಮಾವ, ಖಂಡಿತ ನಡೆಸ್ಕೊಡ್ತೀನಿ. ಬರೀ ಮಾತಿನಿಂದ ಸಾಧ್ಯವಿಲ್ಲ. ನೀನು ನಿನ್ನ ಕೈಯಿಂದ ನನ್ನ ಕೈ ಮೇಲೆ ಪ್ರಮಾಣ ಮಾಡಿದರೆ ಮಾತ್ರ ನಿನಗೆ ಮಾಣಿಕ್ಯ. ಇಲ್ಲ ಅಂದ್ರೆ ಹಣ ಇಲ್ಲ, ತಿಳಿತಾ? ಆಯ್ತು ಮಾವ, ನಾನು ನಡೆಸ್ಕೊಡ್ತೀನಿ. ದುಡುಕು ಮಹಾ ಕೆಡುಕು ಅಂತ ಹೇಳ್ತಾರೆ. ಮಾವ ಏನಾದ್ರೂ ನನ್ನ ಶೀಲವನ್ನ ಕೇಳಿದ್ರೆ ಪರವಾಗಿಲ್ಲ, ಎಷ್ಟೇ ಆದ್ರೂ ಅವರು ನಮ್ಮ ಮಾವ. ನನ್ನಂತ ಬಡವಳ ಬಾಳಿಗೆ ಯಾರು ತಾನೇ ಬಾಳು ಕೊಡೋದಕ್ಕೆ ಬರ್ತಾರೆ? ಅಷ್ಟಕ್ಕೂ 9 ತಿಂಗಳು ಹೆತ್ತು ಹೊತ್ತು ಬೆಳೆಸಿದ ನನ್ನ ತಂದೆ ತಾಯಿ ನನಗೆ ಮುಖ್ಯ, ನನ್ನ ಶೀಲವಲ್ಲ. ನನ್ನ ತಂದೆ ತಾಯಿ ಗುಣವಾದರೆ ಸಾಕು. ಭಾರತಿ, ಯಾವುದೋ ವಿಚಾರದಲ್ಲಿ ಭಯಭೀತಳಾಗಿ ನಿಂತಿರುವೆಯಲ್ಲ, ನಿರ್ಭಯವಾಗಿ ಮಾತು ಕೊಡು. ನಿರ್ಭಯವಾಗಿ ಮಾತು ಕೊಡು. ನಿನ್ನ ಹೆತ್ತವರು ಬದುಕಬೇಕಾದರೆ ಆಯ್ತು ಮಾವ, ನೀವು ಹೇಳಿದಂತೆ ನಾನು ಕೇಳ್ತೀನಿ. ನನ್ನ ಹೆತ್ತವರ ಆಣೆಗೂ. ವೆರಿ ಗುಡ್ ಭಾರತಿ. ಈಗ ನನ್ನ ಮಾತಿನಂತೆ ನನ್ನ ಪ್ರೇಮದ ಅರಗಿಣಿ ನೀನಾಗಿ, ಈ ಪ್ರಿಯಕರನ ಪ್ರೇಮದ ರಾಣಿಯಾಗಿ, ಅಪ್ಪಿ ಮುಟ್ಟಿಸು ನವಿಲಾಗಿ